ಮತ್ತೊಂದು ಪ್ರಮುಖ ಸುದ್ದಿ. ಶಿರಸಿಯ ಗೌರಿ ನಾಯಕ್ಗೆ ಮಕ್ಕಳ ಕಲ್ಯಾಣ ಇಲಾಖೆ ಕಿರಿಕ್ ಮಾಡಿದೆ. ಯಾವ ವಿಚಾರಕ್ಕಾಗಿ ಕಿರಿಕ್ ಮಾಡಿದೆ ಹಾಗಾದ್ರೆ? ಶಿರಸಿಯ ಗೌರಿ ನಾಯಕ್ಗೆ ಮಕ್ಕಳ ಕಲ್ಯಾಣ ಇಲಾಖೆಯ ಕಿರಿಕ್. ಅಂಗನವಾಡಿ ಮಕ್ಕಳಿಗೆ ಬಾವಿ ತೋಡ್ತಾ ಇದ್ರು ಗೌರಿ ನಾಯಕ್. ಮಕ್ಕಳಿಗೆ ಕುಡಿಯುವ ನೀರನ್ನ ಪೂರೈಕೆ ಮಾಡುವುದಕ್ಕೋಸ್ಕರ ಬಾವಿಯನ್ನ ತೋಡ್ತಾ ಇದ್ದ ಗೌರಿ ನಾಯಕ್ ಜೊತೆ ಅಂಗನವಾಡಿ ಕಾರ್ಯಕರ್ತೆ ಜ್ಯೋತಿಗೂ ಸಹ ಕಾಟ ಕೊಡ್ತಾ ಇದ್ದಾರೆ. ಬಾವಿ ತೋಡೋದನ್ನ ನಿಲ್ಲಿಸಿ ಅಂತ ಅಧಿಕಾರಿಗಳು ವಾರ್ನಿಂಗ್ ಮಾಡಿದ್ದಾರೆ. ಬಾವಿ ತೋಡಲು ಗ್ರಾಮ ಪಂಚಾಯಿತಿಯಿಂದ ಅನುಮತಿಯನ್ನ ಪಡೆದುಕೊಂಡಿದ್ರು ಗೌರಿ, ಆದ್ರೂ ಸಹ ಬಾವಿಯನ್ನ ತೋಡೋದಕ್ಕೆ ನಿಲ್ಲಿಸಿ ಅಂತ ಹೇಳ್ತಾ ಇದ್ದಾರೆ ಅಧಿಕಾರಿಗಳು, ವಾರ್ನಿಂಗ್ ಮಾಡಿದ್ದಾರೆ. ಬಾಲ ವಿಕಾಸ ಸಮಿತಿಯಲ್ಲೂ ಬಾವಿ ತೋಡಲು ಠರಾವು ಮಾಡಲಾಗಿತ್ತು. ಫೆಬ್ರವರಿ 8ರಂದು ಸಿಡಿಪಿಒ ಸೂಪರ್ವೈಸರ್ಗೆ ಮೌಖಿಕವಾಗಿ ಪರ್ಮಿಷನ್ ಕೇಳಿದ್ರು. ಅಧಿಕಾರಿಗಳಿಗೆ ಮೌಖಿಕವಾಗಿ ತಿಳಿಸಿದ್ರು, ನಾವು ಈ ರೀತಿಯಾಗಿ ಬಾವಿಯನ್ನ ತೋಡ್ತೀವಿ ಅಂತ ಅಂಗನವಾಡಿ ಕಾರ್ಯಕರ್ತೆ ಜ್ಯೋತಿ. ಅಂಗನವಾಡಿ ಸುತ್ತ ಸುರಕ್ಷಾ ಕ್ರಮವನ್ನ ತೆಗೆದುಕೊಂಡಿಲ್ಲ ಅಂತ ಈಗ ಅಧಿಕಾರಿಗಳು ಆರೋಪ ಮಾಡ್ತಾ ಇದ್ದಾರೆ. ಹಾಗಾಗಿ ಬಾವಿಯನ್ನ ತೋಡಬಾರದು ಅಂತ ಹೇಳ್ತಾ ಇದ್ದಾರೆ. ಇಲಾಖೆ ಪತ್ರ ಬರೆದು ಅನುಮತಿಯನ್ನ ಪಡೆದುಕೊಂಡಿಲ್ಲ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಅಂಗನವಾಡಿಯ ಹಿಂಭಾಗ ಬಾವಿ ತೋಡೋದಕ್ಕೆ ಅಧಿಕಾರಿಗಳ ವಿರೋಧ ಇದೆ. ಅರಣ್ಯ ಭಾಗದಲ್ಲಿ ಬಾವಿಯನ್ನ ತೋಡಬೇಕಾಗಿತ್ತು ಅಂತ ಅಧಿಕಾರಿಗಳು ವಾದ ಮಾಡ್ತಿದ್ದಾರೆ. ಸುರಕ್ಷತಾ ಕ್ರಮ ಇಲ್ಲದ ಕಾರಣ ಬಾವಿ ತೋಡೋದಕ್ಕೆ ಅಧಿಕಾರಿಗಳು ಅಡ್ಡಿಪಡಿಸಿದ್ದಾರೆ. ಗಣೇಶ್ ನಗರದ ಅಂಗನವಾಡಿ ಮಕ್ಕಳಿಗಾಗಿ ಬಾವಿಯನ್ನ ತೋಡ್ತಾ ಇದ್ರು ಗೌರಿ, ಆದ್ರೆ ಅಧಿಕಾರಿಗಳು ಅಲ್ಲಿ ಬಾವಿ ತೋಡುವಂತಿಲ್ಲ ಅಂತ ಹೇಳ್ತಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಭರತ್, ಏನಿದು ಬಾವಿ ತೋಡೋದಕ್ಕೇನೆ ಕಿರಿಕಾಗ್ತಾ ಇರುವಂತದ್ದು? ಎಕ್ಸಾಕ್ಟ್ ಆಗಿ ಅಲ್ಲಿ ಆಗಿದ್ದೇನು? ಯಾಕಾಗಿ ಆಕ್ರೋಶ? ಎಸ್ ವೀಣಾ, ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ಗಣೇಶ್ ನಗರದ ಅಂಗನವಾಡಿಯಲ್ಲಿ ಮಕ್ಕಳಿಗೆ ಶುದ್ಧ ನೀರನ್ನು ಸಿಗ್ತಾ ಇರಲಿಲ್ಲ. ಆದ್ರೆ 2 ದಿನಗಳಿಗೊಮ್ಮೆ ಪಂಚಾಯತ್ ನೀರು ಮಾತ್ರ ಸಿಗ್ತಿತ್ತು, ಅದು ಕೂಡ ಅಷ್ಟೊಂದು ಶುದ್ಧ ಆಗಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಸುಮಾರು 100 ಮೀಟರ್ ದೂರಕ್ಕೆ ಹೋಗಿ ಅಲ್ಲಿನ ಸ್ಥಳೀಯರಿಂದ ಅವರ ಬಾವಿದ ನೀರು ತಗೊಂಡು ಬಂದು ಮಕ್ಕಳಿಗೆ ಪೂರೈಕೆ ಮಾಡ್ತಿದ್ರು. ಅದರಿಂದ ಆಹಾರವನ್ನು ಎಲ್ಲ ಬೇಯಿಸಿ ಮಕ್ಕಳಿಗೆ ಕೊಡ್ತಾ ಇದ್ರು. ಇದನ್ನು ನೋಡಿದಂತಹ ಗೌರಿ ನಾಯ್ಕ ಅವರು, ಅಂದ್ರೆ ಗೌರಿ ನಾಯ್ಕ ಈ ಹಿಂದೆ ಕೂಡ ಅವರ ಮನೆ ಅಂಗಳದಲ್ಲಿ ಹಾಗೂ ತೋಟದಲ್ಲಿ ಅವ್ರು ಏಕಾಂಗಿಯಾಗಿ ಬಾವಿ ತೋಡಿ ಒಂದು ಸಾಧಕಿ ಮಹಿಳೆ ಎಂದು ಗುರುತಿಸಿಕೊಂಡವರು. ಸೊ ಈ ಮಕ್ಕಳ ಸ್ಥಿತಿಯನ್ನು ನೋಡ್ಕೊಂಡು, ಅಂಗನವಾಡಿಯ ಸ್ಥಿತಿ ನೋಡ್ಕೊಂಡು ಗೌರಿ ನಾಯಕರು ಖುದ್ದಾಗಿ ಬಂದು ನಾನು ಮಕ್ಕಳಿಗೋಸ್ಕರ ಏಕಾಂಗಿಯಾಗಿ ಬಾವಿ ತೋಡಿ ಕೊಡ್ತೇನೆ ಅಂತ ಹೇಳ್ಕೊಂಡು ಒಂದು ಭರವಸೆ ಕೊಟ್ಟಿದ್ರು. ಈ ಕೆಲಸವನ್ನು ನಿಜವಾಗಿಯೂ ಸರ್ಕಾರ ಹಾಗೂ ಜನಪ್ರತಿನಿಧಿಗಳು ಮಾಡಿಕೊಡ್ಬೇಕಿತ್ತು, ಅಧಿಕಾರಿಗಳು ಮಾಡಿಕೊಡ್ಬೇಕಿತ್ತು. ಆದ್ರೆ ಗೌರಿ ನಾಯಕರು ಖುದ್ದಾಗಿ ಬಂದು ಬಾವಿ ತೋಡಿ ಕೊಡ್ತೇನೆ ಅಂತ ಹೇಳಿದ್ರು. ಆ ಭರವಸೆ ಹಿನ್ನೆಲೆಯಲ್ಲಿ ಅವರು ಜನವರಿ 30ರಿಂದ ಬಾವಿ ತೋಡುವ ಕೆಲಸವನ್ನು ಕೂಡ ಮಾಡಿಕೊಂಡಿದ್ರು. ಸೊ ಯಾವಾಗ ಈ ಬಗ್ಗೆ ಮಾಧ್ಯಮದಲ್ಲಿ ಪ್ರಸಾರ ಆಯಿತು, ಆ ಸಂದರ್ಭದಲ್ಲಿ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಇದೀಗ ಏಕೆ ಬಂದು ಇಲ್ಲಿ ಬಾವಿಯನ್ನು ತೋಡ್ಲೇಬಾರದು ಎಂದೊಂದು ನಿರ್ಬಂಧ ಹೊರಡಿಸುವಂತದ್ದು. ಈಗ ಅವರು ಹೇಳುವ ಪ್ರಕಾರ ನಿಮಗೆ ಯಾವುದೇ ಮಾಹಿತಿ ಕೊಟ್ಟಿಲ್ಲ ಅಂಗನವಾಡಿ ಕಾರ್ಯಕರ್ತೆ, ಈ ಹಿನ್ನೆಲೆಯಲ್ಲಿ ನಾವು ಬಾವಿಯನ್ನು ಮುಟ್ಟಿಸ್ತೀವಿ ಅಂತ. ಆದ್ರೆ ಅಂಗನವಾಡಿ ಕಾರ್ಯಕರ್ತೆ ಈ ಮೊನ್ನೆ 8 ತಾರೀಕಿಗೆ ಫೆಬ್ರವರಿ 8ರಂದು ಕಾರ್ಯಕ್ರಮ ನಡೆದಿತ್ತು. ಆ ಕಾರ್ಯಕ್ರಮದಲ್ಲಿ ಅಲ್ಲಿನ ಸ್ಥಳೀಯ ಅಧಿಕಾರಿಗಳು ಹಾಗೂ ಸೂಪರ್ವೈಸರ್ಗೆ ಕೂಡ ಮಾಹಿತಿ ಕೊಟ್ಟಿದ್ದು, ಮೇಡಮ್ ಬಂದು ಖುದ್ದಾಗಿ ನೋಡ್ಕೊಂಡು ಹೋಗಿ ಅಂತ ಹೇಳ್ಕೊಂಡು ಅವ್ರು ರಿಕ್ವೆಸ್ಟ್ ಕೂಡ ಮಾಡಿದ್ರು. ಆ ಸಂದರ್ಭದಲ್ಲಿ ಇರೋ ಅಧಿಕಾರಿಗಳು ಮಾಡಿದ್ರು, ನೀವೇ ಇದನ್ನು ನಿಭಾಯಿಸಿಕೊಳ್ಳಿ ಅಂತ ಹೇಳ್ಕೊಂಡು ಒಂದು ಸೂಚನೆ ಕೊಟ್ಟಿದ್ರು. ಆದ್ರಿಂದ ಈ ಮಾಧ್ಯಮದಲ್ಲಿ ಬಂದ ನಂತರ ಅವರಿಗೆ ಬೆಂಗಳೂರಿಂದ ಆರ್ಡರ್ ಬಂದಿತ್ತು. ಆ ಬೆಂಗಳೂರಿಂದ ಆರ್ಡರ್ ಬಂದ ಹಿನ್ನೆಲೆಯಿಂದ ಉಪನಿರ್ದೇಶಕರಿಗೆ ನೀಡಿದರು. ಈ ಹಿನ್ನೆಲೆಯಲ್ಲಿ ಈಗ ಶಿರಸಿಯ ಅಧಿಕಾರಿಗಳು ಕಾರ್ಯಕರ್ತೆಗೆ ಕೊಂಡು. ಎಸ್ ಭರತ್, ಥ್ಯಾಂಕ್ ಯು ಸೋ ಮಚ್ ತಮ್ಮ ಮಾಹಿತಿಗಾಗಿ. ಓರ್ವ ಮಹಿಳೆ ಮಕ್ಕಳಿಗೋಸ್ಕರ ಬಾವಿಯನ್ನು ತೋಡ್ತಾ ಇದ್ದಾರೆ, ಅದು ಮಾಡಬಾರ್ದು ಅಂತ ಅಧಿಕಾರಿಗಳು ಒತ್ತಡವನ್ನು ಹಾಕ್ತಾ ಇದ್ದಾರೆ. ಅಧಿಕಾರಿಗಳೇ ನಿಂತು ಕೆಲಸ ಮಾಡಿಸ್ಕೊಡ್ಬೇಕಾಗಿತ್ತು, ಆದರೆ ಅವ್ರು ಮಾಡ್ತಾ ಇಲ್ಲ. ಬೇರೆಯವ್ರು ಮಾಡ್ತಾರೆ ಅಂತಂದ್ರೂ ಕೂಡ ಅದನ್ನು ನೋಡೋದಕ್ಕೆ ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಸಂಬಂಧಪಟ್ಟವರು ಈಗಲಾದರೂ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.